ಕೃಷ್ಣೇಶ್ವರಿಗೆ ಹೋಗ್ತಾ ಇದ್ದೇವೆ ಇವತ್ತು. ವರವಾಗಿ ಮಹಾಶಿವನನ್ನು ಅಲ್ಲೇ ನೆಲೆಯಾಗಲು ಕೇಳಿಕೊಳ್ಳುತ್ತಾಳೆ. ಇದು ಎಲ್ಲರ ಕೇವ್ಸ್ ಎಷ್ಟು ದೊಡ್ಡ ಇದೆ ಅಂದರೆ ಇದನ್ನೊಂದು ಕರೆಕ್ಟ್ ನೋಡಬೇಕಾದ್ರೆ ಒಂದು ಫುಲ್ ಡೇ ಬೇಕಾಗುತ್ತೆ. ಗೈಸ್ ಇಲ್ಲಿ ಎಲ್ಲರ ಕೇವ್ಸ್ ಅಂತ ಬರ್ತಿದೆ 20 ರೂಪೀಸ್ ನೋಟಲ್ಲಿ. ಸೊ ಹಿಯರ್ ಇಟ್ ಈಸ್. ನೀಲಾಂಜನ ಸಮಾಭಾಸಂ ರವಿಪುತ್ರಂ ಯಮಾಂಗ್ರಜಂ ಛಾಯಾ ಮಾರ್ತಾಂಡ ಸಂಭವಿತಂ ತನ್ನವಾಮಿ ಯುಗೆ. ಹಲೋ, ಸೊ ಗುಡ್ ಮಾರ್ನಿಂಗ್. ಇವತ್ತು ಡೇ 3. ತುಂಬ ಬೇಜಾರಾಗ್ತಿದೆ ಒಂದು ಕಡೆಯಿಂದ, ಲಾಸ್ಟ್ ಡೇ ಅಂತ. ಆ್ಯಂಡ್ ಎಕ್ಸೈಟ್ಮೆಂಟಲ್ಲೂ ಇದ್ದೇವೆ. ಇಲ್ಲ ಅದೆಷ್ಟನೇದು ಜ್ಯೋತಿರ್ಲಿಂಗ? ನಿನ್ನೆ ಹೋಗಿದ್ದು, ಇವತ್ತು ಹೋಗ್ತಾ ಇರೋದು 9th ಅಂತ ಮೋಸ್ಟ್ಲಿ, ನಾಟ್ ಶೋರ್. ಸೊ ಗ್ರಿನೇಶ್ವರ್ ಅಲ್ಲ, ಕೃಷ್ಣೇಶ್ವರ್, ಸಾರಿ, ಕೃಷ್ಣೇಶ್ವರ್ಗೆ ಹೋಗ್ತಾ ಇದ್ದೇವೆ ಇವತ್ತು. ಆ್ಯಂಡ್ ಮೆನಿ ಅದರ್ ಪ್ಲೇಸಸ್ ಟು. ಸೊ ಈಗ ಚೆಕ್ಔಟ್ ಆಗೇ ಹೋಗ್ತಾ ಇದ್ದೇವೆ. ಇವತ್ತು ನಮಗೆ ಮಿಡ್ ನೈಟ್ ಫ್ಲೈಟ್ ಇರೋದು. ಸೊ ಎಸ್, ಚೆಕ್ಔಟ್ ಆಗಿ ಹೋಗ್ತಾ ಇದ್ದೇವೆ. ದ ಬ್ಯೂಟಿಫುಲ್ ರೂಮ್, ಬ್ಯೂಟಿಫುಲ್ ರೆಸಾರ್ಟು. ನಾನೊಂದು ಗ್ಲಿಮ್ಸ್ ಹಾಕ್ತೇನೆ. ನಾನು ಫುಲ್ ವೀಡಿಯೋಸ್ ತೆಗಿಲಿಲ್ಲ ಇದರದ್ದು, ರೆಸಾರ್ಟ್ ಇದು. ಸೊ ಈಗ ಜಸ್ಟ್ ಒಂದು ಗ್ಲಿಮ್ಸ್ ತೋರಿಸ್ತೇನೆ ಹೇಗಿದೆ ಅಂತ. ಆಲ್ ಸೆಟ್, ಪ್ಯಾಕ್ ಆಗಿದೆ. ಸೊ ವಿಲ್ ಮಿಸ್ ದಿಸ್ ಅಂಟಿಲ್ ನೆಕ್ಸ್ಟ್ ಟೈಮ್. ಎಸ್, ಬಾಯ್. ಸೊ ಇದು ಸ್ವಿಮ್ಮಿಂಗ್ ಪೂಲ್. ಇಲ್ಲಿ ನೋಡಿ, ಅಲ್ಲಲ್ಲಿ ಸಾಯಿಬಾಬಂದು ಒಂದೊಂದು ಕೋಟ್ಸ್ ಎಲ್ಲ ಹಾಕಿದ್ದಾರೆ. ನೋಡಿ, ಇಲ್ಲಿ ಏನೋ ಫಂಕ್ಷನ್ಸ್ ಇದೆ. ಆ್ಯಕ್ಚುಲಿ ಒಂದು ಫ್ರಮ್ 3 ಡೇಸಿಂದ ಇಲ್ಲಿ ಆಗ್ತಾ ಇದೆ ಫಂಕ್ಷನ್ಸ್ ಎಲ್ಲ. ಈಗ ನಾವು ಬ್ರೇಕ್ಫಾಸ್ಟಿಗೆ ಹೋಗಬೇಕು. ಸೊ ಬ್ರೇಕ್ಫಾಸ್ಟಿಗೆ ಹೋಗಿ ನೆಕ್ಸ್ಟ್ ನಮ್ಮ ಜರ್ನಿ ಸ್ಟಾರ್ಟ್. ಈಗ ನೋಡಿ, ಇದು ರೆಸಾರ್ಟ್. See, this is what my husband is eating. ಬೆಳಗ್ಗೆನೇ ಎಲ್ಲ ತಿಂತಾರೆ. ಹಲೋ ಗೈಸ್, ಈಗ ನಾವು ಕೃಷ್ಣೇಶ್ವರ್ಗೆ ಬಂದಿದ್ದೇವೆ. ಇಲ್ಲಿ ಜಾಸ್ತಿ ರಶ್ ಇರುವುದಿಲ್ಲಂತೆ ಕಂಪೇರ್ ಟು ಅದರ್ ಜ್ಯೋತಿರ್ಲಿಂಗ. ಸೊ ನಾವೀಗ ಹೋಗಿ ಅಲ್ಲಿ ಒಳಗಡೆ ಮೊಬೈಲ್ಸ್ ಎಲ್ಲ ಅಲೌ ಇಲ್ಲ, ನಾವು ಲಾಕರಲ್ಲಿ ಇಟ್ಟು ಹೋಗಬೇಕು. ಎಸ್, ಹೇಳ್ತೇನೆ ಹೇಗಿದೆ ಟೆಂಪಲ್ಸ್ ಅಂತ. ನೋಡಿ, ಇದೆ ಕೃಷ್ಣೇಶ್ವರ್. ಒಳಗಡೆ ಕ್ಯಾಮ್ರಾ ತಗೊಂಡು ಹೋಗಂಗಿಲ್ಲ, ಹೊರಗಡೆಯಿಂದ ವಿಡಿಯೋ ಮಾಡ್ತಾ ಇದ್ದೀವಿ. ಸುಧರ್ಮ ಹಾಗೂ ಸುದೇಹ ದಂಪತಿಗಳಿಗೆ ಎಷ್ಟೋ ವರ್ಷ ಆದರೂ ಮಕ್ಕಳು ಆಗಿರಲ್ಲ. ಸಂತಾನ ಭಾಗ್ಯ ಆಗದ ಕಾರಣ ಸುದೇಹ ತನ್ನ ಗಂಡನಿಗೆ ಅವಳ ತಂಗಿಯಾದ ಗೂಷ್ಮಾನ ಮದುವೆಯಾಗಲು ಕೇಳಿಕೊಳ್ಳುತ್ತಾಳೆ. ಸುಧರ್ಮ ಎಷ್ಟೇ ಬೇಡ ಅಂದರೂ ಹಠ ಮಾಡಿ ಅವರಿಬ್ಬರ ಮದುವೆ ಮಾಡುತ್ತಾಳೆ. ಗೂಷ್ಮ ತನ್ನ ಅಕ್ಕ ಹೇಳಿದಂತೆ ಪ್ರತಿದಿನ 101 ಲಿಂಗ ಮಾಡಿ ಅದಕ್ಕೆ ಪೂಜೆ ಮಾಡಿ ಅಲ್ಲೇ ಹರಿಯುವ ನದಿಯಲ್ಲಿ ಅದನ್ನ ವಿಸರ್ಜನೆ ಮಾಡುತ್ತಾಳೆ. ದೇವರ ಕೃಪೆಯಿಂದ ಗೂಷ್ಮಳಿಗೆ ಒಂದು ಗಂಡು ಮಗು ಹುಟ್ಟಿತು. ಗಂಡ ಹೆಂಡತಿ ಹಾಗೂ ಮಗು ಮೂವರನ್ನು ಖುಷಿಯಿಂದ ನೋಡಿ ಸುದೇಹಳಿಗೆ ಹೊಟ್ಟೆ ಕಿಚ್ಚು ಆಗಲು ಶುರುವಾಯಿತು. ಸುಮಾರು ವರ್ಷಗಳ ನಂತರ ಗೂಷ್ಮನ ಮಗನಿಗೆ ಮದುವೆಯಾಗುತ್ತದೆ. ಇದನ್ನು ನೋಡಿ ಸುದೇಹನ ಮನದಲ್ಲಿ ಕಿಚ್ಚು ಇನ್ನೂ ಜಾಸ್ತಿಯಾಗುತ್ತದೆ. ಒಂದು ರಾತ್ರಿ ಸುದೇಹ ಮಲಗಿದ್ದ ಗೂಷ್ಮನ ಮಗನನ್ನು ಚೂರಿಯಿಂದ ಕೊಂದು ಅವನ ದೇಹವನ್ನು ನದಿಯಲ್ಲಿ ಎಸೆಯುತ್ತಾಳೆ. ಬೆಳಗ್ಗೆ ಎದ್ದು ಗೂಷ್ಮ ಪೂಜೆ ಮಾಡಲು ಆರಂಭಿಸುತ್ತಾಳೆ. ತನ್ನ ಮಗ ಸತ್ತಿದ್ದಾನೆ ಎಂದು ತನ್ನ ಸೊಸೆ ತಿಳಿಸಲು ಎಷ್ಟೇ ಪ್ರಯತ್ನ ಮಾಡಿದರೂ ಅವಳ ತಪಸ್ಸು ಭಂಗ ಮಾಡಲು ಆಗಲಿಲ್ಲ. ಪೂಜೆ ಮುಗಿದ ನಂತರ ಲಿಂಗ ವಿಸರ್ಜನೆ ಮಾಡಲು ಕೆರೆಯ ಬಳಿ ಬಂದಾಗ ಅವಳ ಮಗ ಅಲ್ಲೇ ನಿಂತಿರುತ್ತಾನೆ. ಇದನ್ನು ನೋಡಿ ಗೂಷ್ಮಳಿಗೆ ಸ್ವಲ್ಪನೂ ಬೇಜಾರ ಆಗಲ್ಲ. ಯಾಕೆಂದರೆ ಅವಳಿಗೆ ಗೊತ್ತು ಇದೆಲ್ಲ ಶಿವನ ಲೀಲೆ ಅಂತ.
ಮಹಾದೇವ ಪ್ರಕಟವಾಗಿ ನಿನ್ನ ಮಗನ ಸಾವಿಗೆ ಕಾರಣ ಸುದೇಹ, ಅವಳ ತಪ್ಪಿಗೆ ಅವಳಿಗೆ ಸಾವೇ ಶಿಕ್ಷೆ ಅಂತ ಗೂಷ್ಮನ ಬಳಿ ಹೇಳಿದಾಗ ಗೂಷ್ಮ ತನ್ನ ಅಕ್ಕ ಮಾಡಿದ ತಪ್ಪಿಗೆ ಕ್ಷಮೆ ಮಾಡಲು ಶಿವನ ಬಳಿ ಕೋರಿಕೆ ಮಾಡುತ್ತಾಳೆ. ಇದರಿಂದ ಪ್ರಸನ್ನವಾದ ಮಹಾಶಿವ ಅವಳಿಗೆ ಒಂದು ವರ ಕೇಳಲು ಹೇಳುತ್ತಾರೆ. ಗೂಷ್ಮ ವರವಾಗಿ ಮಹಾಶಿವನನ್ನು ಅಲ್ಲೇ ನೆಲೆಯಾಗಲು ಕೇಳಿಕೊಳ್ಳುತ್ತಾಳೆ. ಹಾಗೆ ನೆಲೆಯಾದ ಮಹಾಶಿವನು ಕೃಷ್ಣೇಶ್ವರನಾಗಿ ಹೆಸರುವಾಸಿಯಾಗುತ್ತಾರೆ. ನೋಡಿ, ನಾವು ಫೋಟೋ ತೆಗೆಸಿದ್ವಿ. ಆ್ಯಂಡ್ ಇಲ್ಲಿ ಫುಲ್ ಶಾಪಿಂಗ್ಸಿಗೆ ಎಲ್ಲಿದೆ ಬ್ಯಾಗ್ಸ್ ಎಲ್ಲ 90 ರುಪೀಸ್ಗೆಲ್ಲಿದೆ. ಟೆಂಪಲ್ನ ಒಳಗೆ ಮೊಬೈಲ್ ಅಲೌಡ್ ಇಲ್ಲ, ಮೊಬೈಲ್ ಲಾಕರಲ್ಲಿ ಇಟ್ಟು ಹೋಗಬೇಕು. ಸೊ ಫೋಟೋಸ್ ಏನಾದರೂ ತೆಗಿಸ್ಬೇಕಿದ್ರೆ ಹೊರಗಡೆ ಇದ್ದಾರೆ ಫೋಟೋಗ್ರಾಫರ್ಸ್ ಎಲ್ಲ. ಸೊ ಅವರಲ್ಲಿ ಫೋಟೋಸ್ ತೆಗೆದು ಕಾಪಿ ಮಾಡಿ ಕೊಡ್ತಾರೆ 5 ಮಿನಿಟ್ಸಲ್ಲಿ. ಎಸ್, ನಾವೀಗ ಎಲ್ಲೋರ ಕೇವ್ಸ್ಗೆ ಬಂದಿದ್ದೇವೆ. ಇಲ್ಲಿ ಎಂಟ್ರಿ ಫೀಸ್ ಇದೆ ಅಂತೆ 30 to 40 ಅಂತ ಹೇಳಿ 40 ರುಪೀಸಾ 40 ರುಪೀಸ್ ಎಂಟ್ರಿ ಫೀಸ್ ಇದೆ ಪರ್ ಹೆಡ್. ಸೊ ಇಲ್ಲೊಂದು 3 to 4 hours ಬೇಕಂತೆ, ಯಾಕಂದರೆ ಅಷ್ಟು ದೊಡ್ಡ ಇದೆ. ಫೋಟೋಸ್ ಅದೆಲ್ಲ ತೆಗೆದು 3 to 4 hours ಬೇಕಂತೆ. ನಾವು ಒಂದು ಶಿವಾಜಿದ್ದು ಎಂತ ಹೇಳುದು, ಛತ್ರಪತಿ ಶಿವಾಜಿದ್ದು ಸಣ್ಣ ಮೂರ್ತಿ ತಗೊಂಡ್ವಿ. ಮತ್ತೆ ತೋರಿಸ್ತೇನೆ ನಾನು ನಿಮಗೆ. ಇಲ್ಲಿ ತುಂಬ ಶಾಪಿಂಗ್ ಏನು ಮಾಡಲಿಲ್ಲ. ಸೊ ಈಗ ಇಲ್ಲಿ ಟಿಕೆಟ್ ತಗೊಳ್ಬೇಕು. ಒಂದು ನಿಮಿಷ, ಇಲ್ಲಿ ಟಿಕೆಟ್ ಕೌಂಟರ್ ಇದೆ. ಸೊ ಇಲ್ಲಿ ಟಿಕೆಟ್ ತಗೊಂಡು ಹೋಗಬೇಕು. ಇಲ್ಲಿ ಬೇಕಿದ್ರೆ ಗೈಡೆಲ್ಲ ಆಪ್ಟ್ ಮಾಡ್ಬೋದು. ಇಲ್ಲಿ ಗೈಡ್ ಇರ್ತಾರೆ, ಎಷ್ಟು ಅಂತ ಗೊತ್ತಿಲ್ಲ, ನಾವು ತಗೊಳ್ಳಿಲ್ಲ. ಬೇಕಿದ್ರೆ ತಗೊಂಡು ಅವ್ರು ಹೇಳ್ತಾರೆ ಏನೇನು ಅಂತ. ಎಲ್ಲೆಲ್ಲ ಏನಾದರೂ ಸ್ಟೋರೀಸ್ ಎಲ್ಲ ಇದ್ದರೆ ಹೇಳ್ತಾರೆ. ನೋಡಿ, ಇಲ್ಲಿ ಟಿಕೆಟ್ ಕೊಡ್ತಾರೆ, ಅಲ್ಲಿ ಸ್ಕ್ಯಾನ್ ಮಾಡಬೇಕು. ಇವತ್ತಿವನ ನೋಡಿ ಬ್ಲ್ಯಾಕ್ ಆ್ಯಂಡ್ ಗ್ರೇ ಅಲ್ಲಿದ್ದಾನೆ. ಆ್ಯಕ್ಚುಲಿ ಗೈಡ್ ಬೋರ್ಡ್ ದೈಗು ಸ್ಕ್ಯಾನ್ ಮಾಡಲಿಕ್ಕೆ, ಸ್ಕ್ಯಾನ್ ಅಲ್ಲ ಹರಿದು ಕೊಟ್ಟಿದ್ದಾರೆ. ಸೊ ನಾವಿವಾಗ ಹೋಗ್ತಾ ಇರುವಂತಹ ಪ್ಲೇಸ್ ಎಲ್ಲೋರ ಕೇವ್ಸ್. ಈ ಒಂದು ಕೇವ್ನ ಕಾರ್ವಿಂಗ್ ಮಾಡಿರೋದು ಒಂದು ದೊಡ್ಡ ಬಂಡೆಕಲ್ಲಿಂದ. ಸೊ ದಿಸ್ ಈಸ್ ದಿ ಮಾನ್ಯುಮೆಂಟ್, ದಿಸ್ ಈಸ್ ದ ಸ್ಟ್ರಕ್ಚರ್ ದಟ್ ಶೋಕ್ ದ ವರ್ಲ್ಡ್, ಬಿಕಾಸ್ ಅಂಥ ಒಂದು ದೊಡ್ಡ ಕಲ್ಲಿಂದ ಇಂಥ ದೊಡ್ಡ ಒಂದು ಕೆತ್ತನೆ ಮಾಡಿ ಇಂಥ ದೊಡ್ಡ ಬಿಲ್ಡಿಂಗ್ ಮಾಡೋಕ್ಕೆ ಎಷ್ಟು ಈಸಿ ಇಲ್ಲ. ಸೊ ಲೆಟ್ಸ್ ಗೋ ಆ್ಯಂಡ್ ಸಿ ಹೌ ಮೆನಿ caves we have, and also how good this is. Excited for that. The beauty. per person 30 rupees ಕೊಡ್ತಾರೆ. ಫಸ್ಟ್ ಆಫ್ ಆಲ್ ಇಲ್ಲಿ ದೂರದಲ್ಲಿ 2 ಪ್ಲೇಸ್ ಇದೆ, ಅಲ್ಲಿ ವಾಕೇಬಲ್ ಡಿಸ್ಟೆನ್ಸ್ ಅಲ್ಲಿ ಇಲ್ಲ. ಸೊ ವಾಕ್ ಮಾಡ್ಬೋದು, ಒಂದು 10 ಮಿನಿಟ್ಸ್ ಇರುತ್ತೆ ಎಷ್ಟು. ಇಲ್ಲ ತುಂಬ. ಸೊ ಅದೇ 2 to 3 kilometers ಇದೆ. ಟೈಮ್ ವೇಸ್ಟ್ ಆಗಬಾರ್ದು ಅಂತ ನಾವು ಇದನ್ನು ತಗೊಂಡಿದ್ದೀವಿ. ಸೊ 30 rupees per person ಎಲೆಕ್ಟ್ರಿಕ್ ವೆಹಿಕಲ್ ಟಿಕೆಟ್ಸ್. ಸೊ ಇದನ್ನು ಇಟ್ಕೊ. ಲೆಟ್ ಮಿ ವೇರ್ ದಿಸ್. ಅಂಚದೆ ಪೂರ್ತಿ ಫ್ರಂಟ್ ಇದೆ ನೋಡಿ. ಇಂಥದ್ದು ಗಾಡಿ ಬರುತ್ತೆ, ಅದರಲ್ಲಿ ಹೋಗ್ಲಿಕ್ಕೆ. ಎಲ್ಲಿ ಹೋಗ್ತೀವಿ ಅಂತ ಝೂಮ್ ಮಾಡಿ. ನಾವಿವಾಗ ಅಲ್ಲಿ ಹೋಗ್ಬೇಕು. ಇದು ಕೇವ್ ನಂಬರ್ 30 ನೋಡಿ, ಬ್ಯೂಟಿಫುಲ್. ಬುದ್ಧಿಸಮ್ ಗೌತಮ ಬುದ್ಧನ ಫೋಟೋ ಇತ್ತು, ಮೂರ್ತಿ ಇತ್ತು ಇಲ್ಲಿ. ಸೊ ಮುಗಲ್ಸ್ ಇದನ್ನು ಧ್ವಂಸ ಮಾಡೋಕ್ಕೆ ನೋಡಿದ್ರು. ಆವಾಗ ನೋಡಿ, ಬುದ್ಧನ ಮುಖನ ಕಂಪ್ಲೀಟಾಗಿ ರಿಮೂವ್ ಮಾಡಿದ್ದಾರೆ. ಬೊಕ್ಕೊಂದು ಕಟ್ಟಿನ ಕಟ್ಟದ ಬುಕ್ ಬಿಡುತ್ತಿದ್ವಿ. ಒಂದು ಫುಲ್ ಬಂದು ಪುರ ಮಲ್ದೆ. ನೋಡಿ, ಫುಲ್ ಹೋಲ್ ಎಲ್ಲ ಮಾಡಿದ್ದಾರೆ ಮೊಘಲ್ಸ್. ಹೇಗೆ
ಹೋಲ್ ಮಾಡಿದ್ದಾರೆ ಸ್ಟೋನನ್ನೆಲ್ಲ. ಡಿಸ್ಟ್ರಾಯ್ ಮಾಡಿದ್ರು ಸ್ಟಿಲ್ ಸ್ಟ್ಯಾಂಡಿಂಗ್ ಸ್ಟ್ರಾಂಗ್ ಸ್ಟ್ರಾಂಗ್ until the generations and generations. ಎಂತ ಫಾರ್ಮ್ ಮಾಡಿದ್ದು? ಸೊ ಇದನ್ನೆಲ್ಲ ಕೆತ್ತನೆ ಮಾಡಿರೋದು ಒಂದೇ ದೊಡ್ಡ ಬಂಡೆಗಳಿಂದ ಇಷ್ಟು ದೊಡ್ಡ ಗೋಪುರವನ್ನು ಕೆತ್ತನೆ ಮಾಡಿದ್ದಾರೆ. ಇಮ್ಯಾಜಿನ್, ಆ ಕಾಲದಲ್ಲಿ ಯಾವ ಟೆಕ್ನಾಲಜಿನೂ ಇರಲಿಲ್ಲ, ವಿ ಹ್ಯಾಡ್ ನಥಿಂಗ್, ಬಟ್ with their very bare hands they carved all this beautiful structure, which is now not so beautiful because of Mughals destroying. ಫುಲ್ ಸ್ಮೆಲ್ ಬರ್ತಾ ಇದೆ. ಹಲೋ Poi. ಇದೆ ನೋಡಿ ಕೇವ್, ಇದನ್ನು ಲಾಕ್ ಮಾಡಿದ್ದಾರೆ. ದೇರ್ ಆರ್ ಸುರಂಗಾಸ್ ಟು ಸಮ್ ಅದರ್ ಪ್ಲೇಸ್. ರೈಟ್ ಹಿಯರ್ ದೇ ಹ್ಯಾವ್ ಲಾಕ್ಡ್. ಮಳೆಗೆ ನೀರು ನಿಂತಿದೆ ಇಲ್ಲಿ. ಹೇಗಿತ್ತು ಎಲ್ಲರ ಕೇವ್ಸ್? ಇನ್ನೂ ಎಕ್ಸ್ಪ್ಲೋರ್ ಮಾಡೋದು ತುಂಬ ಇದೆ. 30, 31, 32, 33, 34 34th ಕೇವ್ನ ಎಕ್ಸ್ಪ್ಲೋರ್ ಮಾಡಿದ್ದೀನಿ. ಇನ್ನು ಔಟ್ ಆಫ್ 34 ವಿ ಹ್ಯಾವ್ 4, ಇನ್ನೂ 30 ಇದೆ. ಇನ್ನೊಂದು ಕೇವ್ಸ್. ಇಲ್ಲಿ ಬೇಜಾನ್ ಬ್ಯಾಟ್ಸ್ ಇದೆ. ಸೊ ತುಂಬ ಗಲೀಜಾಗಿ ಸ್ಮೆಲ್ ಬರುತ್ತೆ. ಬ್ಯಾಟ್ ಸುಸು ಮಾಡಿದೆ ಇಲ್ಲಿ. ಸೊ ಬ್ಯಾಟ್ ಸುಸುವಿಂದ ಸ್ಮೆಲ್ ಬರುತ್ತೆ. ಬ್ಯಾಟ್ ಸುಸುನ ಬ್ಯಾಡ್ ಸ್ಮೆಲ್ ಬರ್ತಾ ಇದೆ. ತುಂಬ ಬ್ಯಾಡ್ ಸ್ಮೆಲ್ ಬರ್ತಾ ಇದೆ ನೋಡಿ. ಒಂದು ಫ್ರೂಟ್ ತಗೊಂಡ್ವಿ, ಅದೇನಂತ ಗೊತ್ತಿಲ್ಲ. ಯೂಶ್ವಲಿ ನಮ್ಮ ಹಳ್ಳಿಯಲ್ಲಿ ಕುಂಟಲ್ ಪಾಂಡ್ ಅಂತ ಹೇಳ್ತೇವೆ ತುಳುವಲ್ಲಿ. ಅದರಲ್ಲಿ ಒಳಗೆ ಬೀಜ ಇರುತ್ತೆ, ಬಟ್ ಇದರಲ್ಲಿ ಬೀಜ ಇಲ್ಲ. ಇನ್ನೊಂದು ನೇರಳೆ ಅಂತ ಹೇಳ್ತೇವಲ್ವ, ಅದು ಅಲ್ಲ, ಅದರೊಳಗೆ ಇವು ಬೀಜ ಇರುತ್ತೆ. ಇದರಲ್ಲಿ ಬೀಜ ಇಲ್ಲ, ಗೊತ್ತಿಲ್ಲ ಏನು ಅಂತ, ಬಟ್ ತುಂಬ ಟೇಸ್ಟಿಯಾಗಿದೆ. ನೋಡಿ ನನ್ನ ಗಂಡ ಪಾಪ ನನ್ನ ಬ್ಯಾಗ್ ಇಟ್ಕೊಂಡಿದ್ದಾನೆ. ಎಂತ? ಕೇವ್ ನಂಬರ್ 18. We are waiting. RCB. ಇದು ಎಲ್ಲರ ಕೇವ್ಸ್ ಎಷ್ಟು ದೊಡ್ಡ ಇದೆ ಅಂದರೆ, ಇದನ್ನೊಂದು ಕರೆಕ್ಟ್ ನೋಡಬೇಕಾದ್ರೆ ಒಂದು ಫುಲ್ ಡೇ ಬೇಕಂತ ಅಷ್ಟಿದೆ. ಕೇವ್ ನಂಬರ್ 1, 2, 3 ಎಷ್ಟು ಇದೆ. ಬಟ್ ಈ ಬಿಸಿಲಲ್ಲಿ ಆಗೋದಿಲ್ಲ, ತುಂಬ ಅಂದರೆ ತುಂಬ ಬಿಸಿಲು. ಹೀಗಿದೆ. ಹೀಗಾಯಿತು ಎಲ್ಲರ ಕೇವ್ಸ್ ಹೇಗಿದೆ ನೋಡಿ ಗೈಸ್. ಇಲ್ಲಿ ಎಲ್ಲರ ಕೇವ್ಸ್ ಅಂತ ಬರ್ತಿದೆ 20 ರೂಪೀಸ್ ನೋಟಲ್ಲಿ. ಸೊ ಹಿಯರ್ ಇಟ್ ಈಸ್.
ಎಷ್ಟು ಬ್ಯೂಟಿಫುಲ್ ಆಗಿ ಕೆತ್ತಿದ್ದಾರೆ ಅಂತ ನೋಡಿ, ಇಷ್ಟು ಬ್ಯೂಟಿಫುಲ್ ಆಗಿದೆ ಅಂತ. ಎಸ್, ನಾವು ಊಟ ಎಲ್ಲರ ಕೇವ್ಸ್ ಆಗಿ ಊಟ ಮಾಡಿದ್ವಿ. ಊಟ ಮಾಡುವಾಗ ವೀಡಿಯೋ ತೆಗೆಯುವಷ್ಟು ಪೇಷನ್ಸ್ ಇರಲಿಲ್ಲ, ಇಬ್ಬರಿಗೂ ಜೋರು ಹಸಿವಾಗಿತ್ತು. ಸೊ ಈಗ ನಾವು ಭದ್ರ ಮಾರುತಿ ಟೆಂಪಲ್ಗೆ ಬಂದಿದ್ದೇವೆ. ಸೊ ಇಲ್ಲಿಂದ ನೆಕ್ಸ್ಟ್ ಇಲ್ಲಿಗೆ ಅಂತ ಹೇಳ್ತೇನೆ. ನೋಡಿ, ಇದೇ ಟೆಂಪಲ್. ಇದು ಈ ಥರ ಮಾಲೆ ಕೊಡ್ತಾರಂತೆ, ಗೊತ್ತಿಲ್ಲ ಅದು ಯಾವುದ್ರದ್ದು ಅಂತ. ಎಸ್, ಬೇಗ ದರ್ಶನ ಆಯಿತು, ಒಂದು 5 ನಿಮಿಷದಲ್ಲೇ ಆಯಿತು, ರಶ್ಶೇ ಇರಲಿಲ್ಲ. ಸೊ ಇಲ್ಲಿ ಮಾರುತಿ ದೇವರು ಶಯನದಲ್ಲಿರುವ ಮೂರ್ತಿ ಇಲ್ಲಿರೋದು ಅದು. ಎಸ್, ನಾವು ಈಗ ರೀಚ್ ಆದ್ವಿ ಶನಿ ಸಿಗ್ನಾಪುರಿಗೆ. ಸೊ ಈಗ ಇಲ್ಲಿ ದರ್ಶನ ಆಗಿ ನೆಕ್ಸ್ಟ್ ನಾವು ಡೈರೆಕ್ಟ್ ಊಟ ಮಾಡಿ ಏರ್ಪೋರ್ಟಿಗೆ. ಸೊ ಇಲ್ಲಿ ಎಷ್ಟು ರಶ್ ಇದೆಯಾ ಅಂತ ಗೊತ್ತಿಲ್ಲ, ಸೊ ಹೋಗ್ತಾ ಇದ್ದೇವೆ. ಅಪ್ರಾಕ್ಸಿಮೇಟ್ಲಿ 15 minutes to 30 minutes ಆಗುತ್ತೆ. ಸೊ ಇಲ್ಲಿ ಬಂದರೆ ಲೆದರ್ ಬೆಲ್ಟ್ ಪರ್ಸ್ ಏನು ಅಲೌಡ್, ಲೆದರ್ ಐಟಮ್ಸ್ ಅಲೌಡ್ ಇಲ್ಲ. ಅಂದರೆ ಪರ್ಸ್ ಕೆಲವ್ರದ್ದು ಲೆದರ್ ಇರುತ್ತಲ್ವ, ಸೊ ಅದು ಮತ್ತು ಬೆಲ್ಟ್ ಲೆದರ್ ಇರುತ್ತಲ್ಲ, ಅದೆಲ್ಲ ಅಲೌಡ್ ಇಲ್ಲ ಇಲ್ಲಿ. ಆ್ಯಂಡ್ ಮೊಬೈಲ್ ಎಲ್ಲ ಕ್ಯಾರಿ ಮಾಡ್ಬೋದು, ಬೇರೆ ಫೋಟೋಸ್ ಎಲ್ಲ ತೆಗಿಬೋದು. ನೀಲಾಂಜನ ಸಮಾಭಾಸಂ ರವಿಪುತ್ರಂ ಯಮಾಂಗ್ರಜಂ ಛಾಯಾ ಮಾರ್ತಾಂಡ ಸಂಭವಿತಂ ತನ್ನವಾಮಿ ಯುಗೆ. ಇದು ವೇ ಟು ಟೆಂಪಲ್. ಪ್ರಸಾದ ತಗೊಂಡ್ವಿ 20 ರೂಪೀಸ್. ಅದು ಕೊಕೊನಟ್ ಬರ್ಫಿ ಒಂದಕ್ಕೆ 20 ರೂಪೀಸ್. 5 ತಗೊಂಡ್ವಿ. ನವಗ್ರಹ ಮಂದಿರ. ಎಸ್, ನಾವೀಗ ಲಾಸ್ಟಿಗೆ ಒಂದು ಗಣೇಶ ಟೆಂಪಲ್ಗೆ ಬಂದ್ವಿ. ಸೊ ಇಲ್ಲಿ ನಮಗೆ ಎಲ್ಲಿ ಬೇಗ ಆಯಿತು ದರ್ಶನ ಎಲ್ಲ ಅಲ್ಲ. ಸೊ ಇಲ್ಲೊಂದು ಟೆಂಪಲ್ಗೆ ಹೋಗಿ ಅಂತ ಡ್ರೈವರ್ ಹೇಳಿದರು. ಸೊ ಹೋಗಿ ಬಂದ್ವಿ. ಎಸ್, ನಾವು ಎಲ್ಲ ದರ್ಶನ ಎಲ್ಲ ಮುಗಿಸಿ ಈಗ ಏರ್ಪೋರ್ಟಲ್ಲಿ ಬೋರ್ಡಿಂಗ್ ಆಗಿ ಕೂತಿದ್ದೇವೆ. ಸೊ ಇನ್ನು ಡೈರೆಕ್ಟ್ ಬ್ಯಾಂಗ್ಳೂರಿಗೆ 3 AM ಇದು ಫ್ಲೈಟ್. ಈಗ ಟೈಮ್ ಅದು 12 ಮಾತ್ರ, ನಿದ್ದೆ ಬರ್ತಾಯಿದೆ. ಸೊ ಬೆಳಗ್ಗೆ ರೀಚ್ ಆಗಬೇಕಾದ್ರೆ ಒಂದು 7 ಆಗ್ಬೋದಾ ಅಂತ ನಮ್ಮ ಮನೆಗೆ. ಸೊ ಎಸ್, ಇದಾಗಿತ್ತು ನೆಕ್ಸ್ಟ್ ಟರ್ಮಿನಲ್ 2 ಆ್ಯಕ್ಚುಲಿ. ಸೊ ಟರ್ಮಿನಲ್ 2 ಇದು ವೀಡಿಯೋ ಹಾಕ್ತೀನಿ, ಯಾಕೆಂದರೆ ಲಾಸ್ಟ್ ಟೈಮ್ ನಮಗೆ ಮಿಸ್ ಆಗಿತ್ತು ಟರ್ಮಿನಲ್ 2ಗೆ ಹೋಗಿದ್ವಿ. ಬಟ್ ಫ್ಲೈಟ್ ಲೇಟಾಗಿ ಸರಿ ನೋಡಲಿಕ್ಕೆ ಸಿಗಲಿಲ್ಲ. ಸೊ ಎಸ್, ತೋರಿಸ್ತೇನೆ ಬೆಳಗ್ಗೆ ರೀಚ್ ಆದಮೇಲೆ. ಮೂಡಲ್ಲಿದ್ದರೆ, ನಿದ್ದೆ ಮೂಡಲ್ಲಿ ಇರ್ತೇವೆ, ಬಟ್ ಟ್ರೈ ಮಾಡ್ತೇನೆ ವೀಡಿಯೋ ಮಾಡಲಿಕ್ಕೆ. ಓಕೆ. ಎಸ್, ನಾವು ಸೇಫ್ಲಿ ರೀಚ್ ಆದ್ವಿ ಬ್ಯಾಂಗ್ಳೂರ್. ಆ್ಯಂಡ್ ನಾವು 2 ವೀಲರ್ ಪಾರ್ಕ್ ಮಾಡಿದ್ವಿ 3 days ಏರ್ಪೋರ್ಟಲ್ಲಿ. ಸೊ ನಮಗೆ 600 ಪೇ ಮಾಡಲಿಕ್ಕೆ ಸಿಕ್ಕಿತ್ತು. ಸೊ ಅದರ ಮೋರ್ ಡೀಟೇಲ್ಸ್ ಬೇಕಿದ್ದರೆ ನನಗೆ ಕಮೆಂಟ್ ಅಥವಾ ಇನ್ಸ್ಟಾಗ್ರಾಮಲ್ಲಿ ಪಿಂಗ್ ಮಾಡಿ. ಬಾಯ್.